ಸ್ತೋತ್ರಂ. ಹಾಲೆಲೂಯ. ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ತಮ್ಮೆಲ್ಲರೂ ಮನೆಗೂ ದೇವರು ಬಂದಿದ್ದಾರೆ. ವಾಕ್ಯದ ರೂಪದಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನೋಡೋದಕ್ಕೂ ನಿಮ್ಮೆಲ್ಲರನ್ನು ದರ್ಶಿಸೋದಕ್ಕೂ ದೇವರು ಬಂದಿದ್ದಾರೆ. ದೇವರನ್ನು ನಾವು ಕೇಳೋಣ, ದೇವರನ್ನು ಸ್ತುತಿಸೋಣ. ಇವತ್ತು ನೀನು ನನಗಾಗಿ ಏನು ತಂದಿದ್ದೀಯಪ್ಪ? ಅಯ್ಯ, ಈ ದಿನ ನನಗಾಗಿಯೂ ನನ್ನ ಕುಟುಂಬಕ್ಕಾಗಿ ನೀನು ಯಾವ ಯೋಚನೆಗಳಿಟ್ಟಿದೆಯೇ ಅಂತ ಬೇಡಿಕೊಳ್ಳೋಣ. ಬನ್ನಿ, ಭಕ್ತನು ಒಂದು ಮಾತು ಹೇಳುತ್ತಾ ಇದ್ದಾನೆ. ಹಬಕ್ಕೂಕಿನ ಪುಸ್ತಕ 3ನೇ ಅಧ್ಯಾಯ 18ನೇ ವಚನ. ದ ಬುಕ್ ಆಫ್ ಹಬಕ್ಕೂಕ್ 3:18. ನಾನು ಕರ್ತನಲ್ಲಿ ಸಂತೋಷಿಸುವೆನು, ನನ್ನ ರಕ್ಷಣೆಯ ದೇವರಲ್ಲಿ ಉಲ್ಲಾಸ ಪಡುವೆನು. ಆಮೆನ್. ಹಲ್ಲೆಲೂಯ. ಯೆಟ್ ಐ ವಿಲ್ ರಿಜಾಯ್ಸ್ ಇನ್ ದ ಲಾರ್ಡ್, ಐ ವಿಲ್ ಜಾಯ್ ಇನ್ ದ ಗಾಡ್ ಆಫ್ ಮೈ ಸ್ಯಾಲ್ವೇಷನ್. ಹಲ್ಲೆಲೂಯ. ಬಹಳ ಕಷ್ಟದ ಮಧ್ಯದಲ್ಲಿ ಈ ವ್ಯಕ್ತಿ ಇದ್ದಾನಲ್ವ, ಹಬಕ್ಕೂಕ್ ಎಂಬ ಒಬ್ಬ ಪ್ರವಾದಿ. ಈತನಿಗೆ ಸಂಪನ್ನ ಸ್ಥಿತಿಯಲ್ಲಿ ಈ ವಾಕ್ಯ ಬರೆದಿಲ್ಲ. ಆತನು ಕೂಡ ಇಕ್ಕಟ್ಟುಗಳಲ್ಲಿಯೂ ಶೋಧನೆಗಳಲ್ಲಿಯೂ ಅನಾನುಕೂಲ ಪರಿಸ್ಥಿತಿಯಲ್ಲಿಯೂ ಆತನು ಬಾಯಿಂದ ಬಂದಿರೋ ಮಾತೇನೆಂದರೆ, ನಾನು ಕರ್ತನಲ್ಲಿ ಸಂತೋಷಿಸುವೆನು. ಎಸ್ ಪ್ರಿಯರಾದ ದೇವರ ಮಕ್ಕಳೇ, ಇದು ಮಾತ್ರವಲ್ಲದೆ ಆತನು ಹೇಳುತ್ತಾ ಇದೆ, ನನ್ನ ರಕ್ಷಣೆಯ ದೇವರಲ್ಲಿ ಉಲ್ಲಾಸ ಪಡುವೆನು. ನನ್ನನ್ನು ರಕ್ಷಣೆ ಆದ ಒಬ್ಬ ದೇವರಿದ್ದಾರೆ ಅಂತ ಆತನಿಗೆ ಒಂದು ಸ್ಥಿರ ದಿಟ್ಟವಾದ ಒಂದು ನಂಬಿಕೆ ಇದೆ. ಏನು ಕೂಡ ನನಗಾಗೋದಿಲ್ಲ, ಆತನಲ್ಲಿ ನಾನು ಉಲ್ಲಾಸ ಪಡುವೆನು. ನನ್ನ ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದೇವರು ಯಾರು ಗೊತ್ತಾ? ಆತನು ರಕ್ಷಣೆಯಿಂದ ನಮ್ಮನ್ನು ಕಾಪಾಡುತ್ತಾನೆ. ಅದು ಹೇಗೆ ಅಂದರೆ, ಮನುಷ್ಯರಾಗಿ ಈ ಪಾಸ್ಟರ್ ಕೂಡ ಹೇಳೋದು ಸಾಧ್ಯವಿಲ್ಲ. ನೀವು ಮನಪೂರ್ವಕವಾಗಿ ಈ ಭಕ್ತನ ಹಾಗೇನೆ ನೀವು ಕೂಡ ನಿಮ್ಮ ಬಾಯಿಯಿಂದ ಹೇಳಬೇಕು, ದೇವರಲ್ಲಿ ನಾನು ಸಂತೋಷ ಪಡುವೆನು. ಯಾರೇ ದೇವರಲ್ಲಿ ಸಂತೋಷ ಪಡುತ್ತಾರೆ? ಹೃದಯ ತುಂಬಾ ಯೋಚನೆಗಳಿಟ್ಟುಕೊಂಡು ಮಾನಸಿಕ ಒತ್ತಾಯಗಳಿಂದ ನಡೆಯುತ್ತಿರುವಾಗ ಯಾರೇ ದೇವರಲ್ಲಿ ಸಂತೋಷ ಪಡುತ್ತಾರೆ? ಆದರೂ ಪಡೋ ಜನರಿದ್ದಾರೆ, ಪಡೋ ವ್ಯಕ್ತಿಗಳಿದ್ದಾರೆ. ಅದು ಹೇಗೆ? ನೀವು ಒಂದು ತಕ್ಕಡಿಯಲ್ಲಿ ದೇವರನ್ನು ನಿಮ್ಮ ಸಮಸ್ಯೆಗಳನ್ನು ಯಾವತ್ತ ತೂಕ ಮಾಡ್ತೀರಲ್ವಾ, ನಿನ್ನ ಸಮಸ್ಯೆಯ ತಕ್ಕಡಿ ಮೇಲೆ ಹೋಗಬೇಕು, ದೇವರ ತೂಕ ಹೆಚ್ಚಾಗಬೇಕು. ನಿಮಗೆ ನಂಬಿಕೆ ಏನಾಗುತ್ತದಂದ್ರೆ, ನನ್ನ ತಕ್ಕಡಿಯಲ್ಲಿ ದೇವರಿರೋದ್ರಿಂದ ಇವುಗಳೇ ಎಲ್ಲ ದೇವರ ಮುಂದೆ ಅಲ್ಪವೇ. ಅವರು ದೇವರಲ್ಲಿ ಸಂತೋಷ ಪಡ್ತಾರೆ. ದಟ್ ಪರ್ಸನ್ಸ್ ಕ್ಯಾನ್ ರಿಜಾಯ್ಸ್ ಇನ್ ದ ಲಾರ್ಡ್. When a person rejoices in the Lord in midst of trials and tribulation, he will receive the joy of salvation. ರಕ್ಷಣೆಯ ದೇವರು ಕೂಡ ನನ್ನ ಸಂಗಡವಿದ್ದಾರೆ. ಆತನು ರಕ್ಷಣೆ ಹೊಂದುತ್ತಾನೆ. ನೀವು ಆ ಸ್ಥಿತಿಯಲ್ಲಿರಬೇಕಂತ ಈ ಬೆಳಿಗ್ಗೆ ದೇವರು ನಿಮ್ಮ ಬಳಿಗೆ ಬಂದಿದ್ದಾರೆ. ಈ ಯಾಜಕನ ರೂಪದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಹೇಗೆ ಹಬಕ್ಕೂಕನನ್ನು ನಾನು ಕಾಪಾಡಿ ಈ ಅಧ್ಯಾಯದಲ್ಲಿರುವ ಪುಸ್ತಕದಲ್ಲಿ ನಾನು ಆಶೀರ್ವದಿಸಿದೆನೋ, ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ಕಾಪಾಡೋ ದೇವರು. ನೀವು ಕೂಡ ಇದೇ ಸ್ಥಿತಿಯಲ್ಲಿ ಹೇಳ್ತೀರಾ, ದೇವರು ನನಗೆ ಸಂತೋಷ ಕೊಟ್ಟಿದ್ದಾರೆ, ನಾನು ಆತನ ರಕ್ಷಣೆಯಲ್ಲಿ ನಾನು ಉಲ್ಲಾಸ ಪಡುವೆನು. ಹಾಗಿದ್ದರೆ ನಿಶ್ಚಯವಾಗಿ ನೀವು ಅದ್ಭುತವನ್ನು ಕಾಣ್ತೀರಾ. ಕನಗಲು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಕೇಳಿರೋ ವಾಕ್ಯ ಅವ್ರ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ನನ್ನ ಪ್ರಿಯ ದೇವರ ಮಕ್ಕಳೇ, ನಾಳೆ ಮರಳಿ ಇದೇ ಸಮಯ ನೀವು ಭೇಟಿಯಾಗೋ ತನಕ ದೇವರು ನಿಮ್ಮೆಲ್ಲರನ್ನು ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.